ಯೋಚನೆ ಮಾಡಿ, ಇತಿಹಾಸದಲ್ಲಿ ಒಂದೇ ಒಂದು ದಿನ, ಆ ಒಂದು ದಿನ ಇಡೀ ಸಾಮ್ರಾಜ್ಯದ ತಲೆಬರಹವನ್ನೇ ಬದಲಾಯಿಸಿಬಿಡ್ಬೋದು ಅಂದ್ರೆ ನಂಬ್ತೀರಾ? ಹೌದು, ಕೆಲವೇ ಗಂಟೆಗಳ ಯುದ್ಧ ದಕ್ಷಿಣ ಭಾರತದ ಒಂದು ಸುವರ್ಣ ಸಾಮ್ರಾಜ್ಯವನ್ನೇ ಅಕ್ಷರಶಃ ಇಲ್ಲವಾಗಿಸಿತ್ತು. ಯಾವುದಾ ಯುದ್ಧ? ಏನಾಯ್ತಾ ದಿನ? ಬನ್ನಿ, ಆ ಕಥೆಯನ್ನ ಇವತ್ತು ನೋಡೋಣ. ಆ ವರ್ಷ 1565. ತಾಳಿಕೋಟೆ ಅನ್ನೋ ಜಾಗದಲ್ಲಿ ನಡೆದ ಆ ಕದನ ಅದೊಂದು ಸಾಧಾರಣ ಯುದ್ಧ ಅಂತೂ ಖಂಡಿತ ಅಲ್ಲ. ಅದೊಂದು ಟರ್ನಿಂಗ್ ಪಾಯಿಂಟ್. ಅಂದ್ರೆ ದಕ್ಷಿಣ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಂದು ದೊಡ್ಡ ಘಟನೆ. ಸರಿ, ಈ ಯುದ್ಧದ ಮಹತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಮೊದಲು ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಅಂತ ತಿಳ್ಕೋಬೇಕು. ಅದರ ವೈಭವ, ಅದರ ಶಕ್ತಿ, ಅಬ್ಬಬ್ಬಾ, ಅದು ಬರೀ ಒಂದು ರಾಜಕೀಯ ಶಕ್ತಿಯಾಗಿರಲಿಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚಿತ್ತು. ಹೌದು, ಅದು ಕಲೆ, ಸಂಸ್ಕೃತಿ, ಸಂಪತ್ತು ಎಲ್ಲದರ ಒಂದು ಅದ್ಭುತ ಸಂಗಮ. ವಿದೇಶದಿಂದ ಬಂದ ಪ್ರವಾಸಿಗರು ಕೂಡ ಅದರ ರಾಜಧಾನಿ ನೋಡಿ ದಂಗಾಗಿ ಹೋಗಿದ್ರಂತೆ. ಯೋಚನೆ ಮಾಡಿ, ಬೀದಿಗಳಲ್ಲಿ ಮುತ್ತು ರತ್ನಗಳನ್ನ ರಾಶಿ ಹಾಕೊಂಡು ಮಾರ್ತಾ ಇದ್ರು ಅಂದ್ರ ಆ ಸಾಮ್ರಾಜ್ಯ ಎಷ್ಟು ಶ್ರೀಮಂತವಾಗಿರಬೇಕು. ಅಂತಹ ದಕ್ಷಿಣ ಭಾರತದ ಕಿರೀಟದಂತಿದ್ದ ಆ ಸಾಮ್ರಾಜ್ಯದ ಮೇಲೆ ನಿಧಾನವಾಗಿ ಕಪ್ಪು ಮೋಡಗಳು ಆವರಿಸ್ಕೊಳ್ತಾ ಇದ್ವು. ಹಾಗಿದ್ರೆ ಯಾರೋ ಆ ಕಪ್ಪು ಮೋಡಗಳು? ಬೇರೆ ಯಾರೂ ಅಲ್ಲ, ವಿಜಯನಗರದ ಈ ವೈಭವ, ಈ ಶಕ್ತಿಯನ್ನ ನೋಡಿ ಹೊಟ್ಟೆಯುರಿ ಪಡ್ತಿದ್ದ ಪಕ್ಕದ ರಾಜ್ಯಗಳು. ಅದರ ಶಕ್ತಿಯನ್ನ ಮುರಿಲೇಬೇಕು ಅಂತ ಕಾಯ್ತಿದ್ದ ಶತ್ರುಗಳು ಈಗ ಒಂದಾಗೋಕೆ ಶುರು ಮಾಡಿದ್ರು. ಸೊ ಇವಾಗ 2 ಬಣಗಳು ರೆಡಿಯಾಗ್ತವೆ. ಒಂದು ಕಡೆ ವಿಜಯನಗರ ಸಾಮ್ರಾಜ್ಯ, ಅದರ ನೇತೃತ್ವ ವಹಿಸಿದ್ದು ತುಂಬಾ ಅನುಭವಿ, ಮಹತ್ವಾಕಾಂಕ್ಷಿ ರಾಜ ಅಳಿಯ ರಾಮರಾಯ. ಅವರ ಹತ್ರ ಒಂದು ದೈತ್ಯ ಸೇನೆ ಇತ್ತು. ಇನ್ನೊಂದು ಕಡೆ ಡೆಕ್ಕನ್ ಸುಲ್ತಾನರು. ನೋಡಿ, ಇವರಿಗೆ ಒಬ್ರಿಗೊಬ್ಬರನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಯಾವಾಗ್ಲೂ ಜಗಳ ಆಡ್ತಿದ್ರು. ಆದರೆ ವಿಜಯನಗರವನ್ನ ಸೋಲ್ಸಬೇಕು ಅನ್ನೋ ಒಂದೇ ಕಾರಣಕ್ಕೆ ತಮ್ಮ ಎಲ್ಲಾ ದ್ವೇಷವನ್ನ ಮರೆತು ಒಂದಾದ್ರು. ಇದು ನಿಜಕ್ಕೂ ಒಂದು ವಿಚಿತ್ರವಾದ ಮೈತ್ರಿ. ಒಬ್ಬರಲ್ಲ, ಇಬ್ಬರಲ್ಲ, ಬರೋಬ್ಬರಿ 5 ಜನ ಸುಲ್ತಾನರು. ಯಾರ್ಯಾರು ಅಂದ್ರೆ ಅಹಮದ್ನಗರ, ಬಿಜಾಪುರ, ಗೋಲ್ಕೊಂಡ, ಬೀದರ್ ಮತ್ತೆ ಬೇರಾರ್. ಈ 5 ರಾಜ್ಯಗಳು ಒಟ್ಟಾಗಿ ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡು, ಇವರೆಲ್ಲರ ಒಂದೇ ಗುರಿ, ವಿಜಯನಗರವನ್ನ ಸಂಪೂರ್ಣವಾಗಿ ನಾಶ ಮಾಡೋದು. ಆ ದಿನ ಬಂದೇ ಬಿಟ್ಟು ಜಾನ್ವರಿ 23, 1565 ಕೃಷ್ಣಾ ನದಿಯ ದಡದಲ್ಲಿ ಇತಿಹಾಸದ ಅತಿದೊಡ್ಡ ಯುದ್ಧಗಳಲ್ಲಿ ಒಂದು ಶುರುವಾಯಿತು. 2 ಕಡೆಯ ಸೇನೆಗಳು ಮುಖಾಮುಖಿಯಾದವು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ವಿಜಯನಗರ ಸೋಲೋಕೆ ಕೇವಲ ಶತ್ರುಗಳ ಸೇನೆ ಕಾರಣ ಅಲ್ಲ, ನಿಜವಾದ ಸಮಸ್ಯೆ ಸಾಮ್ರಾಜ್ಯದ ಒಳಗೆ ಇತ್ತು. ಯುದ್ಧ ಶುರುವಾದಾಗ ಎಲ್ಲವೂ ವಿಜಯನಗರದ ಪರವಾಗಿಯೇ ಇತ್ತು. ಅವರ ಸೇನೆನೇ ಗೆಲ್ತಾ ಇತ್ತು. ಆದರೆ ಯುದ್ಧ ತಾರಕಕ್ಕೇರಿದಂತೆ ಸಡನ್ನಾಗಿ ಯಾರೂ ಊಹಿಸದ ಒಂದು ಘಟನೆ ನಡೆದೋಯ್ತು. ಆ ಒಂದೇ ಒಂದು ಘಟನೆ ಇಡೀ ಯುದ್ಧದ ದಿಕ್ಕನ್ನೇ ತಿರುಗಿಸಾಕ್ಬಿಡ್ತು. ಏನದು ಘಟನೆ ಅಂತೀರಾ? ದ್ರೋಹ. ಹೌದು, ಮೋಸ. ಯುದ್ಧದ ಅತ್ಯಂತ ಕ್ಲೈಮ್ಯಾಕ್ಸ್ ಹಂತದಲ್ಲಿ ವಿಜಯನಗರದ ಸೇನೆಯಲ್ಲೇ ಇದ್ದ 2 ಪ್ರಮುಖ ಮುಸ್ಲಿಂ ದಂಡನಾಯಕರು ತಮ್ಮ ನಿಷ್ಠೆಯನ್ನ ಬದಲಾಯಿಸ್ಬಿಟ್ರು. ತಮ್ಮ ಇಡೀ ಸೈನ್ಯದ ಜೊತೆ ಹೋಗಿ ಶತ್ರುಗಳನ್ನ ಸೇರ್ಕೊಂಡ್ರು. ಇದು ವಿಜಯನಗರದ ಬೆನ್ನಿಗೆ ಚೂರಿ ಹಾಕಿದಾಗೆ ಆಯಿತು. ಈ ಸಡನ್ ಶಾಕ್, ಈ ಒಡೆಟಿನಿಂದ ವಿಜಯನಗರದ ಸೈನ್ಯದಲ್ಲಿ ಭಯಂಕರ ಗೊಂದಲ ಉಂಟಾಯಿತು. ಏನಾಗ್ತಿದೆ ಅಂತ ಯಾರಿಗೂ ಅರ್ಥ ಆಗಲಿಲ್ಲ. ಸರಿಯಾದ ನಾಯಕತ್ವ ಇರಲಿಲ್ಲ. ಸಂಘಟನೆ ಸಂಪೂರ್ಣವಾಗಿ ಕುಸಿದ್ಬಿಡ್ತು. ಅಷ್ಟೊಂದು ದೊಡ್ಡ ಸೇನೆ ದಿಕ್ಕಾಪಾಲಾಗಿ ಓಡಿಹೋಯಿತು. ಈ ದ್ರೋಹ ಜೊತೆಗೆ ಈ ಗೊಂದಲ, ಇವೆರಡೇ ವಿಜಯನಗರದ ಸೋಲಿಗೆ ಮುಖ್ಯ ಕಾರಣವಾದವು. ಸೊ ಯುದ್ಧ ಮುಗಿತು. ಆದರೆ ಆ ದಿನದ ಸೋಲು ಬರೀ ಒಂದು ಸೇನೆಯ ಸೋಲಾಗಿರಲಿಲ್ಲ. ಅದು ಇಡೀ ದಕ್ಷಿಣ ಭಾರತದ ಕಥೆಯನ್ನೇ ಶಾಶ್ವತವಾಗಿ ಬದಲಾಯಿಸಿಬಿಟ್ಟ ಒಂದು ಘಟನೆ. ಇದರ ಪರಿಣಾಮ ಏನಾಯಿತು ಅಂತ ಕೇಳಿದ್ರೆ, ಮೊದಲಿಗೆ 100 ವರ್ಷಗಳ ಕಾಲ ವೈಭವದಿಂದ ಮೆರೆದಿದ್ದ ವಿಜಯನಗರ ಸಾಮ್ರಾಜ್ಯ ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ಪತನವಾಯಿತು. ಅದರ ರಾಜಧಾನಿ ಸುಂದರ ಹಂಪಿಯನ್ನ ತಿಂಗಳುಗಟ್ಲೆ ಲೂಟಿ ಮಾಡಿ ನಾಶ ಮಾಡಲಾಯಿತು. ಈ ಸಾಮ್ರಾಜ್ಯದ ಪತನದಿಂದ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ರಾಜಕೀಯ ಗ್ಯಾಪ್ ಸೃಷ್ಟಿಯಾಯಿತು. ಇದು ಇಡೀ ಸೌತ್ ಇಂಡಿಯಾದ ರಾಜಕೀಯ ನಕ್ಷೆನೇ ಬದಲಾಯಿಸಿತು. ಹೌದು, ಇದನ್ನ ಒಂದು ಯುಗದ ಅಂತ್ಯ, ಒಂದು ದೈತ್ಯನ ಪತನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜವಾಗ್ಲೂ ಅದು ಒಂದು ಸುವರ್ಣ ಯುಗದ ಅಂತ್ಯವೇ ಸರಿ. ದಕ್ಷಿಣ ಭಾರತದ ರಾಜಕೀಯ, ಸಾಂಸ್ಕೃತಿಕ ಶಕ್ತಿಯಾಗಿದ್ದ ಒಂದು ಮಹಾನ್ ಸಾಮ್ರಾಜ್ಯ ಇತಿಹಾಸದ ಪುಟಗಳಲ್ಲಿ ಸೇರಿಹೋಯ್ತು. ಕೊನೆಗೆ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ ಅಲ್ವಾ? ಎಷ್ಟೇ ದೊಡ್ಡ ಸಾಮ್ರಾಜ್ಯ ಆಗಿರ್ಲಿ, ಎಷ್ಟೇ ಶಕ್ತಿಶಾಲಿಯಾಗಿರ್ಲಿ, ಒಳಗಿನಿಂದಲೇ ಹುಟ್ಟುವ ದ್ರೋಹ ಮತ್ತು ಸಂಘಟನೆಯ ಕೊರತೆ ಆ ಇಡೀ ಸಾಮ್ರಾಜ್ಯವನ್ನೇ ಹೇಗೆ ಧೂಳಿಪಟ ಮಾಡಬಲ್ಲದು ಅನ್ನೋದಕ್ಕೆ ತಾಳಿಕೋಟೆ ಕದನ ಇವತ್ತಿಗೂ ಒಂದು ದೊಡ್ಡ ಪಾಠ.